ಇಟ್ಸ್ ಎನಫ್ ಅಂದಾಗ? ಆಗ್ತಾ ಇದೆ. ಈ ಲಾಸ್ಟ್ 1 week ಹ್ಯಾಸ್ ಬೀನ್ ವೆರಿ ಸ್ಟ್ರೆಸ್ಫುಲ್. ನಿದ್ರೆ ಸಾಲ್ತಿಲ್ಲ, ಲಾಡ್ ಆಫ್ ವರ್ಕ್ ಇಲ್ಲಿ ಅಲ್ಲಿ ಅಂದ್ಕೊಂಡು, ಲಾಡ್ ಆಫ್ ಪ್ರಾಜೆಕ್ಟ್ಸ್. ಐ ಡೋಂಟ್ ನೋ, ಫೋನ್ ತೆಗೆದು ಸೈಡಲ್ಲಿ ಇಡ್ತೀನಿ. ಓಕೆ 1 hour ಐಮ್ ನಾಟ್ ಗೋನ್ ಆನ್ಸರ್ ಎನಿ ಕಾಲ್ಸ್, ಲೆಟ್ ಮೀ ಬ್ರೀದ್ ಅಂತ ಹೇಳಿದೆ ತಕ್ಷಣ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಲೈಟು, that you're getting calls. I don't know, it's just that You manage we have everything. to handle. Okay. Maybe after 2 months I'll take a break and go on a holiday. Oh, lovely. Holiday makes a lot of difference actually. ನಾವು ಅಂದ್ಕೊಳ್ಳೋದು ಇವರೆಲ್ಲ ಫ್ಯಾಷನ್ಗೋಸ್ಕರ ಹಾಲಿಡೇಗೆ ಹೋಗ್ತಾರಂತೆ. ಇಟ್ಸ್ ನಾಟ್ ಟ್ರೂ. ಆ ಜಾಗವನ್ನು ಬಿಟ್ಟು ನಾವು ಒಂದು ಕಡೆ ಹೋಗ್ತೀವಲ್ಲ, ಅವಾಗ ಇಲ್ಲಿ ಆ ಕೆಲಸ ಎಲ್ಲ ಮರಿತೀವಲ್ಲ, ದಟ್ ಗಿವ್ಸ್ ಅ ಲಾಟ್ ಆಫ್ ಹ್ಯಾಪಿನೆಸ್ ಭಾವನವ್ರೆ. ಎನರ್ಜಿ ರಿಫಿಲ್ ಆಗುತ್ತೆ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್, ಒಂದು ಸ್ವಲ್ಪ ಬ್ರೀದಿಂಗ್ ಸ್ಪೇಸು. ಓಕೆ, ಇವತ್ತು ಐ ಡೋಂಟ್ ಹ್ಯಾವ್ ಟು ಆನ್ಸರ್ ಕಾಲ್ಸ್, ಪೀಪಲ್ ಆರ್ ನಾಟ್ ಗೋಯಿಂಗ್ ಟು ಕಾಲ್ ಮೀ, ಇವತ್ತು ಯಾರು ಫೋನ್ ಮಾಡಲ್ಲ ನನಗೆ ಅಂತ ಹೇಳ್ಬಿಟ್ಟು ಆ ಒಂದು ಇಟ್ಸ್ ಅ ನೈಸ್ ಫೀಲಿಂಗ್. ವಂಡರ್ಫುಲ್. ಈಗ ಯಾರಾದರೂ ನಿಮ್ಮ ಲೈಫಿಂದ ಇನ್ಸ್ಪೈರ್ ಆಗಿ ಏನಾದರೂ ಒಂದು ರೂಲ್ಸ್ ಫಾಲೋ ಮಾಡಬೇಕು ಲೈಫಿಗೆ ಅಂದರೆ, ಐ ನೋ ಇವಾಗ ಆಲ್ರೆಡಿ ಹೇಳಿದ್ದೀರಾ ತುಂಬ, ಓನ್ಲಿ 1 ಲೈನಲ್ಲಿ ಹೌ ಯು ಡಿಸ್ಕ್ರೈಬ್ ಇಟ್? ನಾನು ಇವಾಗ ಶಿಲ್ಪಾ ಗಣೇಶ್ ಅವರಿಂದ ಒಂದನ್ನೇನಾದರೂ ಪಿಕ್ ಮಾಡ್ಕೋಬೇಕು ಲೈಫಿಗೆ ಅಂದರೆ ವಾಟ್ ಇಟ್ ಈಸ್? ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಫಸ್ಟ್. ಇದನ್ನು ಆ್ಯಕ್ಚುಲಿ ಗಣೇಶ್ ಹೇಳ್ತಾರೆ, ಫಸ್ಟ್ ನಾವೆಲ್ಲರೂ ಚೆನ್ನಾಗಿರೋಣ ಆಮೇಲೆ ಅಂತ. ನನಗೆ ಅದು ಅರ್ಥ ಆಗ್ತೀನಿ. ನೀವೆಂಥ ಸ್ವಾರ್ಥಿ ಅಂತ ಹೇಳ್ತಿದ್ದೆ ನಾನು. ಹೌ ಕ್ಯಾನ್ ಯು ಓನ್ಲಿ ಥಿಂಕ್ ಅಬೌಟ್ ಯುವರ್ ಸೆಲ್ಫ್ ಅಂತ ಈಗೀಗ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೌದು, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್ಸ್ ಅಂತ. ವಿ ಕ್ಯಾನ್ ಡೂ ಅ ಲಾಟ್ ಆಫ್ ಸೆಲ್ಫ್ ಲವ್ ಇಸ್ ಸೆಲ್ಫಿಶ್ ಅಂತ. ಅಲ್ಲಲ್ಲ, ಸೆಲ್ಫ್ ಲವ್ ಇಸ್ ಇಂಪಾರ್ಟೆಂಟ್. ಅದು ನೀವು ಯಾವುದೇ ರೀತಿ ಸೆಲ್ಫ್ ಲವ್ ಅಂದಿದ ತಕ್ಷಣ ನಾನು ಚೆನ್ನಾಗಿರ್ಬೇಕಂತ ಅಂದರೆ ಅದು ಬರೀ ಅದೇ ಥರ ಬರಲ್ಲ. ಒಂದು ನಿಮ್ಮ ಊಟದಿಂದ, ನಿಮ್ಮ ವರ್ಕೌಟಿಂದ, ನಿಮ್ಮ ಒಂದು ಯಾವುದೇ ಒಂದು ಕೆಲಸ, ಎವ್ರಿಥಿಂಗ್ ಬಿಗಿನ್ಸ್ ವಿತ್ ದ್ಯಾಟ್. ನಮ್ಮನ್ನು ನಾವು ನೋಡ್ಕೊಳ್ದೆ ಹೋದರೆ ನಿಮಗೆ ಪರ್ಫಾರ್ಮ್ ಮಾಡೋಕ್ಕೆ ಆಗಲ್ಲ, ಕೆಲಸದಲ್ಲಿ ಆಗಲಿ ಯಾವುದರಲ್ಲಿ ಆಗಲಿ. ನೀವು ನೋಡಿ, ಒಂದು ನಿದ್ರೆ ಆಗದಿದ್ದರೆ, ಒಂದು ಸರಿ ಊಟ ಮಾಡದಿದ್ರೆ ನೆಕ್ಸ್ಟ್ ಡೇ ಹೆಂಗಿರುತ್ತೆ ನಮಗೆ? Taking care of ourselves is very important. I used to never understand this when he used to say that. I used to tell him that you're very, selfish ಅಂತ. ಬಟ್ ಅದು ನಿಜ. ಇವಾಗ ಅರ್ಥ ಆಗಿದೆ. ಓಕೆ, ವೆರಿ ಫೈನಲ್ ಕ್ವೆಶ್ಚನ್. ಅಪ್ಪ ಅಮ್ಮನಿಂದ ಸಿಕ್ಕಿರೋ ದಿ ಬೆಸ್ಟ್ ಅಡ್ವೈಸ್ ಏನು? ಪೇಷನ್ಸ್. ಸೊ ಶಿಲ್ಪಾ ಗಣೇಶ್ ಹ್ಯಾವ್ ಅ ಲಾಟ್ ಆಫ್ ಪೇಷನ್ಸ್. ಈಗ ಇಬ್ರು ಅದನ್ನೇ ಹೇಳಿದಾರಾ? ಐ ಮೀನ್, ಆ ಯಂಗ್ ಒಂದು ಜೋಶ್ ಇರುತ್ತೆ ಗೊತ್ತಾ ನಮಗೆ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಐ ಶುಡ್ ಲೂಸ್ ಮೈ ಕೂಲ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ನಾವು ಐ ಥಿಂಕ್ ಐ ಮೋರ್ ಸಟಲ್ ಆ್ಯಂಡ್ ಐ ಥಿಂಕ್ ಐ ಮೋರ್ ಪೇಷಂಟ್ ನಾವು ಇತ್ತೀಚೆಗೆ. ಲವ್ಲಿ. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಅವರೇ. ಈ ರೀತಿ ಕಾನ್ವರ್ಸೇಷನ್ ಐ ಥಿಂಕ್ ದಿಸ್ ದ ಫಸ್ಟ್ ಎವರ್ ಟೈಮ್ ನಾವಿಬ್ಬರು ಕೂತ್ ಮಾತಾಡಿದ್ದು. ಬಟ್ ನಿಮ್ಮ ಪರ್ಸ್ನಾಲಿಟಿಯನ್ನು ಬೇರೆ ಬೇರೆ ರೀತಿ ಹೇಳ್ತಾ ಇದ್ರು. ಆ ಎಲ್ಲಾನು ಸೇರಿ ಶಿಲ್ಪಾ ಗಣೇಶ್ ಏನು ಅನ್ನೋದನ್ನು ನಾವಿವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿ ತಿಳ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಭಾವನಾ ಫಾರ್ ಹ್ಯಾವಿಂಗ್ ಮೀ ಓವರ್. ಥ್ಯಾಂಕ್ ಯು.